ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವೀಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರೋ ಮೋಟಿವ್ ಪ್ಯಾಟರ್ನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ, ಜೊತೆಗೆ 6 ಎಳೆ ಸಿಲ್ಕ್ ಥ್ರೆಡ್ ಆ್ಯಂಡ್ ಮೋಟಿವ್ನ ವರ್ಕ್ ಮಾಡೋದಕ್ಕೆ ಬೇಸ್ಗಾಗಿ ಈ ರೀತಿ ರಿಂಗ್ ಬೀಡನ್ನು ತೊಗೊಂಡಿದ್ದೀನಿ. ನೀವು ಯಾವ ಸೈಜ್ ರಿಂಗ್ ಬೀಡ್ ಬೇಕಾದರೂ ತೊಗೊಂಡು ಈ ಡಿಸೈನ್ನ ವರ್ಕ್ ಮಾಡ್ಬೋದು. ಮೊದಲಿಗೆ 6 ಎಳೆ ದಾರನ ಈ ರಿಂಗ್ ಒಳಗಡೆಯಿಂದ ತೊಗೊಂಡು ರಿಂಗಿಗೆ 2 ಅಥವಾ 3 ಗಂಟೆನ ಹಾಕಿಬಿಟ್ಟು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ನೀವು ಈ ರೀತಿ ಬೇಕಾದರೂ ನಾಟ್ ಮಾಡ್ಬೋದು, ಅಥವಾ ಕ್ರೋಶೆಗೆ ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ಅಲ್ಲಿಂದ ಕೂಡ ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ನಾಟ್ ಆದಮೇಲೆ ನಾಟ್ ಕೆಳಗಡೆ ಏನು ಸ್ಪೇಸ್ ಇರುತ್ತೆ ಅಲ್ವಾ, ನೋಡಿ ಆ ಸ್ಪೇಸ್ ಕೆಳಗಡೆಯಿಂದ ಕ್ರೋಶೆನ ಇನ್ಸರ್ಟ್ ಮಾಡಿ ಒಂದು ಲೂಪ್ ರೀತಿ ತೊಗೊತಾ ಇದ್ದೀನಿ. ಈಗ ಈ ರಿಂಗಿಗೆ ನಾವು ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕು. ಸೊ ಸಿಂಗಲ್ ಕ್ರೋಶೇಸ್ ವರ್ಕ್ ಮಾಡಬೇಕಾದ್ರೆ ನಾಟ್ ಮಾಡಿರೋ ಎಕ್ಸಸ್ ದಾರ ಏನಿದೆ ಅಲ್ವಾ, ಅದನ್ನು ಸೇರಿಸ್ಕೊಂಡು ನಾವು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಬೇಕು. ಇಲ್ಲಿ ಸಿಂಗಲ್ ಕ್ರೋಶೇಸ್ ಕೌಂಟಿಂಗು ಇಷ್ಟೇ ಹಾಕಬೇಕು ಅಂತೇನಿಲ್ಲ, ಫುಲ್ಲು ರಿಂಗು ಕವರ್ ಆಗೋವರೆಗೂ ಎಷ್ಟು ಸಿಂಗಲ್ ಕ್ರೋಶೇಸಲ್ಲಿ ಇಡಿಸುತ್ತೋ ನೋಡಿಕೊಂಡು ಅಷ್ಟನ್ನು ನೀವು ಹಾಕ್ಕೊಬೇಕಾಗತ್ತೆ. ಸಿಂಗಲ್ ಕ್ರೋಶೆ ಬದಲು ಇವನ್ ನೀವು ಹಾಫ್ ಡಬಲ್ ಕ್ರೋಶೆಯಿಂದ ಕೂಡ ಈ ಸ್ಟೆಪ್ಪನ್ನು ವರ್ಕ್ ಮಾಡ್ಬೋದು. ಸೊ ಇಲ್ಲಿ ನಾನು ಈ ಫಸ್ಟ್ ಸ್ಟೆಪ್ಪಲ್ಲಿ ಯಾವುದೇ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ವಲ್ಪ ಬೀಡ್ಸ್ ಕೂಡ ಆ್ಯಡ್ ಮಾಡ್ತೀನಿ. ಸೊ ಮೋಟಿಫು ಇನ್ನು ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ಈ ರೀತಿಯಾಗಿ ನಾನು ಫುಲ್ಲಾಗಿ ರಿಂಗ್ ಫುಲ್ ಕವರ್ ಆಗೋವರೆಗೂ ಇದೇ ಥರ ಸಿಂಗಲ್ ಕ್ರೋಶೆಯಿಂದ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಏನು ಮಾಡಬೇಕು, ಫಸ್ಟ್ ಸಿಂಗಲ್ ಕ್ರೋಶೆ ಒಳಗೆ ಕ್ರೋಶೆನ ಇನ್ಸರ್ಟ್ ಮಾಡಿ ದಾರ ತೊಗೊಂಡು ಸೇಮ್ ಲೂಪನ್ನು ನೀಡಲ್ ಮೇಲೆ ಏನು ಇನ್ನೂ ಒಂದು ಲೂಪ್ ಇರುತ್ತೆ ಅಲ್ವಾ, ಅದರಿಂದ ಕೂಡ ಪಾಸ್ ಮಾಡಬೇಕು. ಇದನ್ನು ನಾವು ಸ್ಲಿಪ್ ಸ್ಟಿಚ್ ಅಂತ ಕರಿತೀವಿ. ಸೊ ಸ್ಲಿಪ್ ಸ್ಟಿಚ್ ಆದಮೇಲೆ ಸೆಕೆಂಡ್ ಸ್ಟೆಪ್ಪನ್ನು ಸೇಮ್ ಕಲರ್ ದಾರದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫಸ್ಟು ನಾವು 3 ಚೈನ್ಸ್ ವರ್ಕ್ ಮಾಡಿ ರಿಂಗನ್ನು ಟರ್ನ್ ಮಾಡ್ತೀನಿ. ಬಿಕಾಸ್ ಟರ್ನ್ ಮಾಡಿದಾಗ ಬ್ಯಾಕ್ ಸೈಡಿಂದ ನಮಗೆ ಸಿಂಗಲ್ ಕ್ರೋಶೀಸು ಕ್ಲೀನಾಗಿ ವಿಸಿಬಲ್ ಇರುತ್ತೆ. ಹಾಗಾಗಿ ಈ ಸ್ಟೆಪ್ಪನ್ನು ರಿಂಗನ್ನು ಟರ್ನ್ ಮಾಡಿಬಿಟ್ಟು ವರ್ಕ್ ಮಾಡ್ತೀನಿ. 3 ಚೈನ್ ಆದಮೇಲೆ ನೀಡಲ್ ಮೇಲೆ 2 ಸಲ ದಾರ ತೊಗೊತೀನಿ. ದಾರ ತೊಗೊಂಡು ನೋಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಒಂದು ಟ್ರಿಪಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ವರ್ಕ್ ಮಾಡೋದನ್ನು ಟ್ರಿಪಲ್ ಕ್ರೋಶೆಟ್ ಅಂತ ಕರಿತೀವಿ. ಸೊ ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಲಾಸ್ಟ್ 2 ಲೂಪಿಂದ ಒಂದು, ಈ ರೀತಿಯಾಗಿ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಟ್ರಿಪಲ್ ಕ್ರೋಶೆಟ್ ಆದಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿ 3 mm ಸೈಜ್ ಇರುವಂಥ ಸ್ಮಾಲ್ ಬೀಡನ್ನು ಆ್ಯಡ್ ಮಾಡ್ತೀನಿ. ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಸೇಮ್ ಟ್ರಿಪಲ್ ಕ್ರೋಶೆಟ್ಗೆ ಸಿಂಗಲ್ ಕ್ರೋಶೆಯಿಂದ ಈ ಬೀಡನ್ನು ಫಿಕ್ಸ್ ಮಾಡ್ತೀನಿ. ಇದಾದಮೇಲೆ ಇನ್ನು ರಿಮೈನಿಂಗ್ ಗ್ಯಾಪ್ ಏನಿರುತ್ತೆ ಅಲ್ವಾ ಟ್ರಿಪಲ್ ಕ್ರೋಶೆಟ್ಟು, ಸೊ ಆ ಗ್ಯಾಪ್ನು ಕೂಡ ಸಿಂಗಲ್ ಕ್ರೋಶೆಯಿಂದ ಕವರ್ ಮಾಡಬೇಕು. ನೀವು ನೋಡಿಕೊಂಡು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಬೋದು. ನಾನಿಲ್ಲಿ 5 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತೀನಿ. ಸೊ ದಟ್ ಆ ಟ್ರಿಪಲ್ ಕ್ರೋಶೆಟ್ ಲೆಂತು ಫುಲ್ಲಾಗಿ ಕವರ್ ಆಗುತ್ತೆ. ನೋಡಿ ಈ ರೀತಿ ಅದು ಕಂಪ್ಲೀಟ್ ಆಗಿದೆ, ಅಂದರೆ ಆ ಟ್ರಿಪಲ್ ಕ್ರೋಶೆಟ್ ಕವರ್ ಆಯಿತು. ಮತ್ತು ಇವಾಗ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಒಂದು ಲಾಕನ್ನು ಮಾಡ್ಕೊತೀನಿ. ಈಗ ಫಸ್ಟ್ ಪೆಟಲಲ್ಲಿ ಕಂಪ್ಲೀಟ್ ಆಯಿತು. ಮತ್ತು ಲಾಕ್ ಮಾಡ್ತಿದ್ದಾಗೆ ಸೇಮ್ ಪಾಯಿಂಟಿಂದ ಅಗೈನ್ 3 ಚೈನ್ಸ್ ಆದಮೇಲೆ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಒಂದು ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಸೊ ಟ್ರಿಪಲ್ ಕ್ರೋಶೆಟ್ ಮಾಡಬೇಕಾದ್ರೆ ಆ 3 ಚೈನಿನ ಲೆಂತ್ಗೆ ನೀವು ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಿ ಮತ್ತು ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಸೇಮ್ ಟ್ರಿಪಲ್ ಕ್ರೋಶೆಟ್ಗೆ ಈ ಬೀಡನ್ನು ಫಿಕ್ಸ್ ಮಾಡ್ಕೊತೀನಿ. ಅಂದರೆ ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಿಕೊಂಡು ಇನ್ನು ರಿಮೈನಿಂಗ್ ಗ್ಯಾಪ್ಸನ್ನು ಸಿಂಗಲ್ ಕ್ರೋಶೆಯಿಂದ ವರ್ಕ್ ಮಾಡ್ತೀನಿ. ನೀವು ಫಸ್ಟ್ ಪೆಟಲಲ್ಲಿ ಎಷ್ಟು ಸಿಂಗಲ್ ಕ್ರೋಶೆಗಳನ್ನ ಹಾಕಿರ್ತೀರ ಆ ಕೌಂಟಿಂಗನ್ನು ನೆನಪಲ್ಲಿ ಇಟ್ಕೊಂಡು ಸೇಮ್ ಕೌಂಟಿಂಗ್ಸು ಎಲ್ಲ ಟ್ರಿಪಲ್ ಕ್ರೋಶೆಟ್ಗೂ ಹಾಕ್ಕೊತಾ ಬರಬೇಕು. ಆವಾಗ ಈವನಾಗಿ ಡಿಸೈನು ಫಿನಿಶಿಂಗ್ ಬರುತ್ತೆ. ಸಿಂಗಲ್ ಕ್ರೋಶೆ ಆದಮೇಲೆ ರಿಂಗಲ್ಲಿ ಇರುವಂಥ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕನ್ನು ಮಾಡಿಬಿಟ್ಟು ಪೆಟಲನ್ನು ಎಂಡ್ ಮಾಡಬೇಕು. ಸೊ ಎಂಡ್ ಮಾಡೋ ಜಾಗದಿಂದನೇ ಮತ್ತೆ 3 ಚೈನ್ಸ್ ವರ್ಕ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಒಂದು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಸೊ ಡಿಸೈನ್ ಅರ್ಥ ಆಗ್ತಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಪ್ಯಾಟ್ರನ್ ಅಂತೂ ತುಂಬಾ ಈಸಿಯಾಗಿದೆ. ಬಟ್ ನೀವು ರಿಂಗ್ ಸೈಜ್ ತೊಗೊಳೋದ್ರಲ್ಲಿ ಏನಾದರೂ ದೊಡ್ಡ ಸೈಜ್ ಇರೋದು ಚೂಸ್ ಮಾಡಿಕೊಂಡ್ರೆ ಅಲ್ಲಿ ನಂಬರ್ ಆಫ್ ಪೆಟಲ್ಸು ಜಾಸ್ತಿ ಬರುತ್ತೆ. ಸೊ ಟೈಮ್ ಸ್ವಲ್ಪ ಎಕ್ಸ್ಟ್ರಾನೇ ಕನ್ಸ್ಯೂಮ್ ಆಗುತ್ತೆ. ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡೋ ಪಾರ್ಟು ಕೂಡ ಆಪ್ಷನಲ್ಲಿದೆ. ಬೀಡ್ಸ್ ಬೇಡ ಅಂತ ಹೇಳೋರು ಬೀಡನ್ನು ಸ್ಕಿಪ್ ಮಾಡಿಬಿಟ್ಟು ಬೀಡ್ ಬದಲು ಒಂದು ಪಿಕೋ ಸ್ಟಿಚ್ಚಿಂದ ನೀವಲ್ಲಿ ರಿಪ್ಲೇಸ್ ಮಾಡ್ಬೋದು. ಏನಿಲ್ಲ, ಟ್ರಿಪಲ್ ಕ್ರೋಶೆಟ್ ಆದಮೇಲೆ
3 ಚೈನ್ಸ್ ವರ್ಕ್ ಮಾಡಿ ಸೇಮ್ ಟ್ರಿಪಲ್ ಕ್ರೋಶೆಟ್ಗೆ ಒಂದು ಲಾಕ್ ಮಾಡಿಕೊಂಡ್ರೆ ನಮಗೆ ಅಲ್ಲಿ ಟಿಪ್ಪಲ್ಲಿ ಪಿಕೋ ಸ್ಟಿಚ್ ಫಾರ್ಮ್ ಆಗುತ್ತೆ. ಪಿಕೋ ಆದಮೇಲೆ ನಾರ್ಮಲಾಗಿ ಯಾವ ರೀತಿ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತೀವಿ ಅದೇ ಥರ ಮಾಡ್ಕೊತಾ ಬರಬೇಕು. ಸೊ ಪಿಕೋ ಹಾಕಿದ್ರೂ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಿಷ್ಟು ಆದಮೇಲೆ ರಿಂಗ್ಗೆ ನಾವೇನು ಸಿಂಗಲ್ ಕ್ರೋಶೇಸ್ ಮಾಡಿರ್ತೀವಲ್ಲ ಅದರಲ್ಲಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಒಂದು ಲಾಕನ್ನು ಮಾಡಬೇಕು. ಲಾಕ್ ಮಾಡಿದ್ಮೇಲೆ 3 ಚೈನ್ಸ್ ಆದಮೇಲೆ ಒಂದು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ಅದು ಕೂಡ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಿ ಬೀಡನ್ನು ಆ್ಯಡ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶೆಗಳನ್ನ ಆ ಟ್ರಿಪಲ್ ಕ್ರೋಶೆಟ್ಗೆ ಕವರ್ ಮಾಡಬೇಕು. ಸೊ ಇದೇ ಥರ ನಾನು ರಿಂಗ್ ಫುಲ್ಲಾಗಿ ಫಿನಿಷ್ ಮಾಡ್ತೀನಿ. ಸೊ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇವಾಗ ರಿಂಗ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಟೋಟಲಾಗಿ 12 ಪೆಟಲ್ಸ್ ಬಂದಿದೆ. ಈಗ ದಾರನ ಟ್ರಿಮ್ ಮಾಡಿ ನೀಡಲ್ ಮೇಲೆ ಇರುವಂಥ ಲೂಪನ್ನು ಪುಲ್ ಮಾಡ್ತಾಯಿದ್ದೀನಿ. ಸೊ ಪುಲ್ ಮಾಡಿದ್ಮೇಲೆ ನಾಟ್ ಹಾಕ್ಬಿಟ್ಟು ಎಕ್ಸಸ್ ದಾರನ ನಾನು ಟ್ರಿಮ್ ಮಾಡ್ಕೊತೀನಿ. ಸೊ ಇವಾಗ ಟ್ರಿಮ್ ಮಾಡಿಕೊಂಡು ಅದನ್ನು ಗ್ಲೂ ಹಾಕಿ ಸ್ಟಿಕ್ ಮಾಡ್ತೀನಿ. ನೆಕ್ಸ್ಟ್ ಈಗ ರಿಂಗ್ ಮಿಡಲ್ ಪಾರ್ಟ್ ಏನಿದೆ ಅಲ್ವಾ ಅದನ್ನು ಕವರ್ ಮಾಡಬೇಕು. ಸೊ ನಾನು ಅದನ್ನು ಕವರ್ ಮಾಡೋದಕ್ಕೆ ಯಾವುದೇ ರೀತಿ ಬೀಡ್ಸನ್ನು ಯೂಸ್ ಮಾಡ್ತಾಯಿಲ್ಲ, ಬಟ್ ಈ ರೀತಿಯಾಗಿ ಕ್ರೋಶೆ ವರ್ಕನ್ನೇ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ 2-3 ಮೋಟಿವ್ಸನ್ನು ರೆಡಿ ಮಾಡ್ಕೊಂಡಿದ್ದೆ. ಆಲ್ಟರ್ನೇಟ್ ಕಲರ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಈಗ ಮಿಡಲ್ ಪಾರ್ಟನ್ನು ಡಾರ್ಕ್ ಬ್ಲೂಯಿಂದ ಕವರ್ ಮಾಡಬೇಕು. ಅಂದರೆ ಡಾರ್ಕ್ ಬ್ಲೂ ಕಲರ್ ಥ್ರೆಡ್ಡಿಂದ ವರ್ಕ್ ಮಾಡ್ತೀನಿ. ಅದು ಕೂಡ ತುಂಬಾ ಸಿಂಪಲ್ ಆಗಿದೆ. ಜಸ್ಟ್ ನಾವು ಪಿಕೋ ಸ್ಟಿಚಸನ್ನು ಹಾಕೊತ ಡಿಸೈನ್ನ ಮಾಡ್ಕೊಬೇಕು. ಸೊ ಇದನ್ನು ಯಾವ ರೀತಿ ವರ್ಕ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ನಾವು ಒಂದು ಸ್ಲಿಪ್ ನಾಟಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಹೀಗೆ ನೀಡಲ್ನ ಆ ದಾರಕ್ಕೆ ಒಂದು ಟ್ವಿಸ್ಟ್ ಮಾಡಿ ಲಾಕನ್ನು ಮಾಡಿಕೊಂಡ್ರೆ ಸ್ಲಿಪ್ ನಾಟ್ ಆಗುತ್ತೆ. ಸ್ಲಿಪ್ ನಾಟ್ ಆದಮೇಲೆ ಚೈನ್ಸನ್ನು ವರ್ಕ್ ಮಾಡೋಣ. ಟೋಟಲಾಗಿ 7 ಚೈನ್ಸ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಈ ದಾರ ಕೂಡ 6 ಎಳೆ ದಾರನೇ ತೊಗೊಂಡಿರೋದು. ಅಂದರೆ 7 ಚೈನ್ ವರ್ಕ್ ಮಾಡಿಬಿಟ್ಟು ಫಸ್ಟ್ ಚೈನ್ಗೆ ಮತ್ತು ಕ್ರೋಶೆನ ಇನ್ಸರ್ಟ್ ಮಾಡಿಕೊಂಡು ದಾರನ 2 ಲೂಪಿಂದ ಒಟ್ಟಿಗೆ ಪಾಸ್ ಮಾಡ್ಕೊತೀನಿ. ಇದನ್ನು ಸ್ಲಿಪ್ ಸ್ಟಿಚ್ ಅಂತ ಕರಿತೀವಿ. ಸೊ ನಮಗೆ ಇವಾಗ ಏನಾಗುತ್ತೆ, 7 ಚೈನಿನ ಒಂದು ಸ್ಮಾಲ್ ಲೂಪಲ್ಲಿ ಫಾರ್ಮ್ ಆಯ್ತಲ್ವ, ಈ ಲೂಪ್ ಒಳಗಡೆ ವರ್ಕ್ ಮಾಡಬೇಕು. ಫಸ್ಟು ಒಂದು ಸಿಂಗಲ್ ಕ್ರೋಶೆನ ಆ 7 ಚೈನ್ ಗ್ಯಾಪಲ್ಲಿ ಮಾಡಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ ಮತ್ತು ಈ 3 ಚೈನನ್ನು ಅದೇ 7 ಚೈನ್ಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಒಂದು ಪಿಕೋ ಸ್ಟಿಚ್ಚಲ್ಲಿ ಫಾರ್ಮ್ ಆಗುತ್ತೆ. ಮತ್ತು 3 ಚೈನ್ಸ್ ವರ್ಕ್ ಮಾಡಿ ಸೇಮ್ 7 ಚೈನ್ ಗ್ಯಾಪಲ್ಲಿ ಅಂದರೆ ಅದೇ ಲೂಪ್ಗೆ ಲಾಕ್ ಮಾಡಬೇಕು. ಈ ಸ್ಟೆಪ್ಪನ್ನು ವರ್ಕ್ ಮಾಡಬೇಕಾದ್ರೆ ಎಕ್ಸಸ್ ದಾರ ಏನಿದೆ ಅಲ್ವಾ, ಸೊ ಅದನ್ನು ಕೂಡ ಸೇರಿಸ್ಕೊಂಡು ನೀವು ವರ್ಕ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಆ ಗ್ಯಾಪ್ ಕವರ್ ಆಗೋವರೆಗೂ ಇದೇ ಥರ ಪಿಕೋ ಸ್ಟಿಚಸನ್ನು ಮಾಡ್ಕೊಳ್ಬೇಕು. ಒಂದು ವೇಳೆ ನಿಮಗೆ ಇಲ್ಲಿ ಪಿಕೋಸ್ ಬೇಡ ಅಂದರೆ, ಇನ್ನೂ ಡಿಸೈನು ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತ ಹೇಳೋರು ಪಿಕೋಸ್ ಬದಲು ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಆ ರಿಂಗನ್ನು ಕವರ್ ಮಾಡ್ಬೋದು. ಅಥವಾ ಇನ್ನೊಂದು ರೀತಿಯಿಂದ ಕೂಡ ಈ ಸ್ಟೆಪ್ಪನ್ನು ನೀವು ವರ್ಕ್ ಮಾಡ್ಬೋದು. ಹೇಗೆ ಅಂದರೆ, ಒಂದು ಪಿಕೋ ಸ್ಟಿಚ್ ಆದರೆ ನೆಕ್ಸ್ಟ್ ಒಂದು ಬೀಡನ್ನು ಆ್ಯಡ್ ಮಾಡಬೇಕು. ಬೀಡ್ ಆದಮೇಲೆ ಮತ್ತೆ ಒಂದು ಪಿಕೋ ಸ್ಟಿಚ್ಚನ್ನು ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಬೀಡನ್ನು ಆ್ಯಡ್ ಮಾಡಬೇಕು. ಈ ರೀತಿ ಕೂಡ ನೀವು ಡಿಸೈನ್ನ ಮಾಡ್ಕೊಬೋದು. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಗ್ರ್ಯಾಂಡ್ ಬೇಡ ಅಂತ ಹೇಳೋರು ಈ ರೀತಿ ಒಂದು ಪಿಕೋ ಮತ್ತು ಒಂದು ಬೀಡ್ ಈ ಥರ ಕೂಡ ನೀವು ಟ್ರೈ ಮಾಡಿ. ಬಟ್ ನಾನು ಈ ಸ್ಟೆಪ್ಪಲ್ಲಿ ಯಾವುದೇ ರೀತಿ ಬೀಡ್ಸನ್ನು ಆ್ಯಡ್ ಮಾಡ್ತಾಯಿಲ್ಲ, ಹಾಗಾಗಿ ಫುಲ್ಲು ನಾನು ಪಿಕೋ ಸ್ಟಿಚಸ್ಸಿಂದ ಕವರ್ ಮಾಡಿಬಿಡ್ತೀನಿ. ಟೋಟಲಾಗಿ ಈ 7 ಚೈನ್ ರಿಂಗಿನ ಗ್ಯಾಪಲ್ಲಿ 10 ಪಿಕೋಸ್ನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಪಿಕೋಸ್ ಹೇಗೆ ಅಂತ ನಾನು ಹೇಳಿದ್ದೀನಿ ಅಲ್ವಾ, ಹಾಗಾಗಿ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಈಗ ದಾರನ ಟ್ರಿಮ್ ಮಾಡಿಬಿಟ್ಟು ನೀಡಲ್ ಮೇಲೆ ಏನು ಲೂಪ್ ಇದೆ ಅಲ್ವಾ ಅದನ್ನು ಪುಲ್ ಮಾಡ್ತೀನಿ. ನೆಕ್ಸ್ಟ್ ಜಾಬ್ ಏನಂತ ಹೇಳಿದ್ರೆ, ಈಗ ಟ್ರಿಮ್ ಮಾಡಿರೋ ದಾರ ಏನಿದೆ ಅಲ್ಲ ಅದನ್ನೆಲ್ಲ ನಾಟ್ ಮಾಡಿಕೊಂಡು ಎಕ್ಸಸ್ ದಾರನ ಫ್ಯಾಬ್ರಿಕ್ ಗ್ಲೂ ಹಾಕಿಬಿಟ್ಟು ಸ್ಟಿಕ್ ಮಾಡಬೇಕು. ಸೊ ಇದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಸೊ ನೀಟಾಗಿ ನಾವು ಫಿನಿಶಿಂಗ್ ಕೊಡಲಿಲ್ಲ ಅಂದರೆ ನೀವು ಎಷ್ಟೇ ಚೆನ್ನಾಗಿ ಡಿಸೈನ್ ವರ್ಕ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಈ ಸ್ಟೆಪ್ಪನ್ನು ಆದಷ್ಟು ನೀಟಾಗಿ ಫಿನಿಷ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ, ಫಸ್ಟು ರಿಂಗ್ಗೆ ಸಿಂಗಲ್ ಕ್ರೋಶೇಸ್ ಮಾಡಿದ್ದೆ ಅಲ್ವಾ, ಆ ಪಾರ್ಟ್ಗೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂವನ್ನು ಅಪ್ಲೈ ಮಾಡಿಬಿಟ್ಟು ನೋಡಿ, ಮೋಟಿಫಿನ ರೈಟ್ ಸೈಡ್ ನನ್ನ ಕಡೆಗೆ ಫೇಸ್ ಆಗಬೇಕು, ರಾಂಗ್ ಸೈಡನ್ನು ಸ್ಟಿಕ್ ಮಾಡ್ಕೊತೀನಿ. ಸೊ ಈ ರೀತಿ ಸ್ಟಿಕ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಯಾವುದೇ ರೀತಿ ಹ್ಯಾಂಡ್ ಸ್ಟಿಚ್ ಕೂಡ ಬೇಡ. ಇದೇ ಪರ್ಫೆಕ್ಟಾಗಿ ಇಲ್ಲಿ ಫಿನಿಶಿಂಗ್ ಕೊಡುತ್ತೆ. ಈ ಥರ ನೀವು ಮೋಟಿವ್ಸನ್ನು ರೆಡಿ ಮಾಡ್ಕೊಬೇಕು. ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಆಲ್ಟರ್ನೇಟ್ ಕಲರ್ಸಲ್ಲಿ ವರ್ಕ್ ಮಾಡಿದ್ದೀನಿ.
ಸೊ ಈ ರೀತಿಯಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಸ್ಯಾರೀಸ್ಗೆ ನೀವು ಕಲರ್ ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಿದಾಗ ಸಖತ್ತಾಗಿ ಕಾಣಿಸುತ್ತೆ, ಹಾಗೆ ಅಷ್ಟೇ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಇದನ್ನು ಟ್ಯಾಸಲ್ಸ್ ರೀತಿ ಅಲ್ಲದೆ ಹಿಯರಿಂಗ್ಸ್ ಆಗೋ ಕೂಡ ನೀವು ಯೂಸ್ ಮಾಡ್ಬೋದು. ಹಿಯರಿಂಗ್ ಹುಕ್ಕನ್ನು ಯಾವುದಾದ್ರೂ ಒಂದು ಪೆಟಲಿನ ಎಡ್ಜ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ಹಿಯರಿಂಗ್ಸ್ ಆಗುತ್ತೆ. ಇದಲ್ಲದೆ ಕುರ್ತಿ ನೆಕ್ಲೈನ್ಸ್ಗೆ ಬಟನ್ಸ್ ರೀತಿ ನೀವು ಇದನ್ನು ಫಿಕ್ಸ್ ಮಾಡಿದ್ರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಾನಿವಾಗ ಇದನ್ನು ಲೇಸ್ಗೆ ಯಾವ ರೀತಿ ಅಟ್ಯಾಚ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಈ ರೀತಿಯಾಗಿ ಅಟ್ಯಾಚ್ ಮಾಡಿರೋದು ಜಸ್ಟ್ 2 ಪೆಟಲ್ಸನ್ನು ಮಾತ್ರ ಲೇಸ್ಗೆ ಅಟ್ಯಾಚ್ ಮಾಡಿದ್ದೀನಿ. ಸೊ ಆ ಪೆಟಲ್ಸಲ್ಲಿ ಏನು ಬೀಡ್ ಇದೆ ಅಲ್ವಾ, ಸೊ ಆ ಬೀಡನ್ನು ಲೇಸ್ಗೆ ಅಟ್ಯಾಚ್ ಮಾಡಿರೋದು. ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನಿಮ್ಮ ಪಲ್ಲು ಯಾವ ಕಲರ್ ಇರುತ್ತೆ ಆ ಕಲರ್ ಮ್ಯಾಚಿಂಗ್ ಕಾಟನ್ ಥ್ರೆಡ್ಡಿಂದ ಈ ಸ್ಟೆಪ್ಪನ್ನು ಮಾಡಬೇಕು. 2 ಪೆಟಲ್ ಬೇಡ ಅಂತ ಹೇಳಿದ್ರೆ 3 ಪೆಟಲ್ ಬೇಕಾದರೂ ನೀವು ಪಲ್ಲುಗೆ ಅಟ್ಯಾಚ್ ಮಾಡ್ಬೋದು. ಅಂದರೆ 3 ಬೀಡ್ಸನ್ನು ಪಲ್ಲುಗೆ ಅಟ್ಯಾಚ್ ಮಾಡ್ಕೊಬೇಕು. ಜೊತೆಗೆ ಡಿಸ್ಟೆನ್ಸ್ ಕೂಡ ಅಷ್ಟೇ, ನಿಮಗೆ ಯಾವ ಡಿಸೈರ್ ಡಿಸ್ಟೆನ್ಸಲ್ಲಿ ಬೇಕೋ ಆ ಡಿಸ್ಟೆನ್ಸ್ಗೆ ಮೋಟಿಫನ್ನು ಫಿಕ್ಸ್ ಮಾಡ್ಕೊಬೇಕು. ಸೊ ಇದಾಗಿದೆ ಇವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್ ಫ್ರೆಂಡ್ಸ್. ಸೊ ಈ ಡಿಸೈನ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದರೆ ನೀವು ಕೂಡ ಈ ಡಿಸೈನ ಟ್ರೈ ಮಾಡಿ, ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಈ ಡಿಸೈನಿನ ಯೂನಿಕ್ನೆಸ್ ಏನಂತ ಹೇಳಿದ್ರೆ, ಆ ಮಿಡಲ್ ಪಾರ್ಟ್ ಏನಿದೆ ಅದನ್ನು ಕ್ರೋಶೆ ವರ್ಕಿಂದ ಒಂದು ಪ್ಯಾಚ್ ರೀತಿ ವರ್ಕ್ ಮಾಡಿ ಫ್ಯಾಬ್ರಿಕ್ ಗ್ಲೂಯಿಂದ ಅಲ್ಲಿ ಸ್ಟಿಕ್ ಮಾಡಿದ್ದೀವಿ ಅಲ್ವಾ, ಅದು ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಬಿಕಾಸ್ ಯೂಶ್ವಲಾಗಿ ನಾವು ಆ ಗ್ಯಾಪನ್ನು ಬೀಡಿಂದ ಕವರ್ ಮಾಡ್ತೀವಿ, ಬಟ್ ಈ ಡಿಸೈನಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ಬೇಕಾದರೆ ಈ ರೀತಿ ಕುಂದನ್ಸನ್ನು ಆ ಗ್ಯಾಪಲ್ಲಿ ನೀವು ಸ್ಟಿಕ್ ಮಾಡ್ಕೊಬೋದು. ಹಾಗಿದ್ರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಏನು ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆ ರೀತಿ ಆಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳೋದ್ರಿಂದ ನಾನು ವೀಡಿಯೋಸ್ ಹಾಕಿದಾಗೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.